ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ ಶರತ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಶರತ್ ಪುರುಷ, 7 ಜೂನ್ 2015, 4:03 ಸಂಜೆ ಬೆಂಗಳೂರಲ್ಲಿ ಜನನ. ಶ್ರವಣ ನಕ್ಷತ್ರ, ಮಕರ ರಾಶಿ, ತುಲಾ ಲಗ್ನದಲ್ಲಿ ಜನನ. ನೋಡಿ, ನಿತ್ಯ ಯೋಗ ಇಂದ್ರ ಇದೆ. ಸೊ ಇದನ್ನು ಮಧ್ಯಮ ಯೋಗ ಅಂತ ಕರಿತೀವಿ ನಾವು. ನೋ ಪ್ರಾಬ್ಲಮ್. ಆ ರೀತಿ ಏನು ಡ್ಯಾಮೇಜಸ್ ಆಗಲಿ, ತೊಂದರೆ ಆಗಲಿ ಆಗೋದಿಲ್ಲ. ಬನ್ನಿ ನೋಡೋಣ ಜಾತಕ ಹೇಗಿದೆ. ಬಹಳ ಇಂಪಾರ್ಟೆಂಟ್. 1, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6, 24 to 29 ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಬಾಲ್ಯಾವಸ್ಥೆ ಹಾಗೂ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನು ನಾನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಫಲ ಸಿಗುತ್ತೆ. 100ಕ್ಕೆ 100 ಫಲ ಸಿಗುತ್ತೆ. ಆದರೆ ಉಚ್ಚ ಹಾಗೂ ನೀಚ ಗ್ರಹ ಹಾಗೂ ರಾಹು ಕೇತುಗಳಿಗೆ ಇದು ಅನ್ವಯ ಆಗುವುದಿಲ್ಲ. ಬನ್ನಿ ಜಾತಕದ ಸಂಪೂರ್ಣ ಬನ್ನಿ ನೋಡಿ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲವೇಶ. 1, 5, 9 ತ್ರಿಕೋನ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 7 ಏನಿದೆಯಲ್ಲ ಕೇಂದ್ರ ಆಗುತ್ತೆ. ಸಾರಿ. ಸೊ 3ನೇದು 50-50, ಒಳ್ಳೆಯದಾಗ್ಬೋದು ಕೆಟ್ಟದ್ದು ಆಗ್ಬೋದು. ಇಲ್ಲ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಳ್ಳೋಣ. ಅಸ್ತಂಗತ ಬುಧ, ಅಸ್ತಂಗತ ಕುಜ, ವಕ್ರೀಯ ಶನಿ, ಉಚ್ಚಸ್ಥಾನದ ಗುರು. ನೀಚಗ್ರಹ ಇಲ್ಲಿ ಯಾವುದೂ ಇಲ್ಲ. ನೀಚಗ್ರಹ ಇಲ್ಲಿ ಯಾವುದೂ ಇಲ್ಲ. ಬನ್ನಿ ಹಾಗಾದರೆ ತುಲಾ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ನೋಡೋಣ. ಒಂದನೇದೇ ಶುಕ್ರ, 2ನೇದು ಶನಿ, 3ನೇದು ಬಂದು ಬುಧ, 4ನೇದು ಬಂದು ಸೂರ್ಯ, 5ನೇದು ಬಂದು ಚಂದ್ರ. ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ. ಬನ್ನಿ ಹಾಗಾದರೆ ಜಾತಕದ 1ನೇ ಭಾವದಲ್ಲಿ ಏನಿದೆ ನೋಡೋಣ. 1ನೇ ಭಾವ ಯಾರೂ ಇಲ್ಲ. 2ನೇ ಭಾವದಲ್ಲಿ ಶನಿ ಇದ್ದಾನೆ, ವಕ್ರೀಯವಾಗಿದ್ದಾನೆ. ಸೂಪರ್ ಇಟ್ ಇಸ್. ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ನಾನು.
ಎರಡನೇ ಭಾವದಲ್ಲಿ ಶನಿ ವಕ್ರಿಯನಾಗಿದ್ದಾನೆ. ಯಾರು ಇವನು? ಇವನು ಶನಿ 4 ಹಾಗೂ 5ನೇ ಭಾವದ ಸ್ವಾಮಿ, 2ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಹಾಗಾದರೆ ಈ 3 ಭಾವದ ಫಲವನ್ನು ಯಾವ ರೀತಿ ಪಡಿತಾನೆ ನೋಡಿ. ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತಾನೆ, ಒಳ್ಳೆಯ ವಿಚಾರಗಳನ್ನು ಬೆಳೆಸ್ಕೊತಾನೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ. ಜೀವನದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬಹಳ ಶಕ್ತಿಯುತನಾಗಿರ್ತಾನೆ. ಅದೂ ಅಲ್ಲದೆ ಆಶೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಈಡೇರಿಸ್ಕೊಳ್ತಾನೆ. ಶ್ರಮಿಸಬೇಕು ಇದನ್ನು ನಾವು. ಅದೂ ಅಲ್ಲದೆ ವ್ಯವಹಾರಗಳು ಬಹಳ ಚೆನ್ನಾಗಿರ್ತವೆ. ಒಳ್ಳೆಯ ಬಿಹೇವಿಯರನ್ನು ಕಲ್ತಿರ್ತಾನೆ, ಒಳ್ಳೆಯ ಹ್ಯಾಬಿಟ್ಸನ್ನು ಕಲ್ತಿರ್ತಾನೆ, ಒಳ್ಳೆಯ ನಡವಳಿಕೆಯಿಂದ ಜೀವನ ನಡೆಸ್ತಾನೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ, ಹೊಂದಾಣಿಕೆಯ ಬದುಕನ್ನು ಬಯಸ್ತಾನೆ, ಹಣವನ್ನು ಸೇವ್ ಮಾಡ್ತಾನೆ, ಮನೆಯ ಪರಿಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತಾನೆ ಮತ್ತು ಇನಿಷಿಯಲಿ ಬಹಳ ಜಾಣನಾಗಿರ್ತಾನೆ. ಅದು ಅಲ್ಲದೆ ಮಾತಿನಲ್ಲಿ ಶುಚಿತ್ವ ಇರುತ್ತೆ, ಮಾತಿನಲ್ಲಿ ಸುಸಂಸ್ಕೃತ ಇರುತ್ತೆ, ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಾಗೂ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಾನೆ. ಇದು 2ನೇ ಭಾವದ ಫಲ. ಅದೇ ರೀತಿ 4 ಮತ್ತು 5ನೇ ಭಾವದ ಫಲ ನೋಡಿ. ಬಹಳ ಜವಾಬ್ದಾರಿತ ವ್ಯಕ್ತಿಯುತನಾಗಿರ್ತಾನೆ. ಏನೇ ವಿಷಯವನ್ನು ಬಹಳ ಜವಾಬ್ದಾರಿಯಾಗಿ, ಬಹಳ ರಿಸ್ಕ್ ತಗೊಂಡು, ಬಹಳ ಕೇರ್ಫುಲ್ ಆಗಿ, ಬಹಳ ಸೀರಿಯಸ್ ಆಗಿ ಮಾಡುವಂಥ ವ್ಯಕ್ತಿಯಾಗಿರ್ತಾನೆ. ಬಿಸ್ನೆಸ್ ಆಗಲಿ ವ್ಯವಹಾರ ಆಗಲಿ ಸಕ್ಸಸ್ ಆಗುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತಾನೆ, ಸುಖಮಯ ಜೀವನವನ್ನು ಸಾಗಿಸ್ತಾನೆ, ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತಾನೆ, ಹೈಯರ್ ಎಜುಕೇಷನ್ ಮಾಡ್ಕೊತಾನೆ. ಯಾವುದೇ ರೀತಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ. ಅದು ಅಲ್ಲದೆ ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತಾನೆ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತಾನೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವರು ಅಥವಾ ಹಾಸ್ಪಿಟಾಲಿಟಿ ಬಹಳ ಪ್ರೇಮದಿಂದ ಕಾಣಿಸ್ತಾನೆ. ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡುವುದಲ್ಲದೆ ವಜ್ರ ವೈಡೂರ್ಯ ಬಂಗಾರ ಲಿಕ್ವಿಡ್ ಕ್ಯಾಶು ಗಳಿಸುವುದಲ್ಲದೆ ಮನೆ ಶಾಪು ಫ್ಯಾಕ್ಟ್ರಿ ಇಲ್ಲಂತ ಫಾರ್ಮ್ ಹೌಸು ಈ ರೀತಿ ಎಲ್ಲವನ್ನು ಗಳಿಸುವಷ್ಟು ಶಕ್ತನಾಗಿರ್ತಾನೆ. ಇದು 4ನೇ ಭಾವದ ಫಲ. ಒಳ್ಳೆ ಎಜುಕೇಷನ್ ಪಡ್ಕೋತಾನೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ, ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿರುತ್ತೆ, ಮಕ್ಕಳು ಬಹಳ ಚೆನ್ನಾಗಿ ಹುಡ್ತಾರೆ ಇವರಿಗೆ. ಹೌದು, ಸುಸಂಸ್ಕೃತ ನೀತಿವಂತ ವಿದ್ಯಾವಂತ ಬುದ್ಧಿವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತಾರೆ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತಾನೆ. ಅದು ಅಲ್ಲದೆ ಕಷ್ಟ ಏನೇ ಬರಲಿ ಎದುರಿಸುವಷ್ಟು ಶಕ್ತಿಯುತನಾಗಿರ್ತಾನೆ. ಪ್ರೀತಿ ಪ್ರೇಮ ಎಲ್ಲರ ಪಡ್ಕೊಳ್ಳೋದಲ್ದೇ ಏನೇ ಕಷ್ಟ ಬರಲಿ ಎದುರಿಸಿ ಓಡಿಸ್ತಾನೆ, ಸಾಧನೆಗೆ ದಾರಿ ಮಾಡ್ಕೋತಾನೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತಾನೆ, ಒಳ್ಳೆ ಪಾಪ್ಯುಲಾರಿಟಿ ಹಾಗೂ ಒಳ್ಳೆ ಪಬ್ಲಿಕ್ ಇಮೇಜು ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಾನೆ. ಇದು 5ನೇ ಭಾವದ ಫಲ. ಸೂಪರ್ ಶನಿ. ಆದರೆ ವಿಪರೀತ ಜಿಗುಣನಾಗ್ತಾನೆ. ಮಾತು ಕಡಿಮೆ ಇರುತ್ತೆ, ಆದರೆ ವಚನತ್ವವಾಗಿರುತ್ತೆ. ಆದರೆ ಜಿಗುಣತನ ಇವನಿಗೆ ಸಹಜ. ಇಲ್ಲಾಂದ್ರೆ ವಿಪರೀತ ಹಣವನ್ನು ದುಡ್ಡು ಖರ್ಚು ಮಾಡ್ತಾನೆ. ಬನ್ನಿ, 4ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಇವನು 10ನೇ ಭಾವದ ಸ್ವಾಮಿ ಪ್ಲಸ್ 4ನೇ ಭಾವದ ಸ್ವಾಮಿ. 4ನೇ ಭಾವಕ್ಕೆ ಬಂದು ಕೂತಿದ್ದಾನೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿಬಿಟ್ಟಿದ್ದೇನೆ. 4ನೇ ಭಾವದ ಫಲವನ್ನು ವಿವರಣೆ ಮಾಡಿಬಿಟ್ಟಿದ್ದೇನೆ. 10ನೇ ಭಾವ ಇವ ಹೆಚ್ಚಾಗಿ ಮೆಡಿಕಲ್ ಲೈನ್ ಹೋಗೋ ಚಾನ್ಸಸ್ ಮಾಡಿದೆ. ಮೆಡಿಕಲ್ ಲೈನ್ ಹೋಗೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಫಿಸಿಕಲಿ ಹಾಗೂ MSc ಈ ಲೆವೆಲ್, ಕೆಮಿಸ್ಟ್ರಿ ಲೆವೆಲ್ ಈ ಲೆವೆಲ್ ಮಾಡುವಷ್ಟು ಬುದ್ಧಿವಂತರಾಗಿರ್ತಾನೆ. ಹೌದು.
ಇವು ಮಾಡುವ ಕೆಲಸ ಇವನಿಗೆ ಇಷ್ಟ ಆಗಿರುತ್ತೆ. ಕೆಲಸದ ವಿಧಾನ ಬಹಳ ಹಿಡಿಸುತ್ತೆ. ಕೆಲಸದಲ್ಲಿ ಗಳಿಕೆ ಮಾಡ್ತಾನೆ, ಕೆಲಸದಲ್ಲಿ ಗೆಲುವು ಸಾಧಿಸ್ತಾನೆ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಸ್ಥಾನಮಾನ ಈ ಎಲ್ಲವನ್ನೂ ಗಳಿಸ್ತಾನೆ. ಇದು 10ನೇ ಭಾವದ ಫಲ. ತುಲಾ ಲಗ್ನಕ್ಕೆ ಕೇಂದ್ರ ಸ್ವಾಮಿ ಅವನು, ಹಾಗಾಗಿ ಯೋಗಕಾರಕ. ನೆನ್ಪಿಟ್ಕೊಳ್ಳಿ, 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಬಟ್ ಶನಿ ಹಾಗೂ ಗುರು ಇಬ್ಬರು ಚೆನ್ನಾಗಿರೋದ್ರಿಂದ ಇಲ್ಲಿ ಕೇತು ಒಳ್ಳೆಯ ಫಲವನ್ನು ಕೊಡ್ತಾನೆ. ಹೌದು, ಬಂಡ ಧೈರ್ಯ ಕೊಡ್ತಾನೆ, ಕಷ್ಟ ಕಮ್ಮಿ, ಸಾಲ ಕಡಿಮೆ, ಹೌದು, ಮುನ್ನುಗ್ಗುವ ಶಕ್ತಿ ಕೊಡ್ತಾನೆ. ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಆಗಲಿ ಕಣ್ಣು ಮುಚ್ಚಿ ಪಾಸ್ ಆಗುವಷ್ಟು ಕೆಪಬಲ್ ಆಗಿರ್ತಾನೆ. ಹೌದು, ಯಾಕಂದರೆ ಶನಿನೂ ಚಲೋ ಇದ್ದಾನೆ, ಗುರುನೂ ಚಲೋ ಇದ್ದಾನೆ. ಹಾಗಾಗಿ ಇಲ್ಲಿ ಕೇತು ಗುರುವಿನ ಮನೆಯಲ್ಲಿರೋದ್ರಿಂದ, ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇಲ್ಲಿ ಕೇತು ಒಳ್ಳೆಯ ಫಲನೇ ಕೊಡ್ತಾನೆ ಹೊರತು ಯಾವುದೇ ಕೆಟ್ಟ ಫಲವನ್ನು ಇಲ್ಲಿ ಕೊಡುವುದಿಲ್ಲ. ಬನ್ನಿ, ಬುಧ ಹಾಗೂ ಕುಜ ಅಸ್ತಂಗತರಾಗಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ಬೋದು ಈ ಮಗುವಿನ. ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ಬೋದು. ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಆಗದೆ ಹೋಗ್ಬೋದು. ಎಷ್ಟೇ ಬೆಳೆದ್ರೂ ಸುಖ ನೆಮ್ಮದಿ ಸಿಗದೇ ಹೋಗ್ಬೋದು. ಯಾಕಂದರೆ 9ನೇ ಭಾವದ ಸ್ವಾಮಿಯೂ ಸಹ ಅವನು 8ನೇ ಮನೆಯಲ್ಲಿರೋದ್ರಿಂದ ಎಷ್ಟೇ ಬೆಳೀಲಿ, ಎಷ್ಟೇ ಹಣ ಇರಲಿ, ಎಷ್ಟೇ ದುಡ್ಡಿರಲಿ, ಆರೋಗ್ಯ ಹಾಗೂ ನೆಮ್ಮದಿ ಸ್ವಲ್ಪ ಕೊರತೆ ಆದರೂ ಆಗ್ಬೋದು. ಸೂರ್ಯ 8ನೇ ಮನೆಯಲ್ಲಿದ್ದರೆ ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುದ್ಧಿ. ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುದ್ಧಿ. ಇಲ್ಲಿ ಶುಕ್ರ ಮತ್ತು ಗುರುನ ಯುತಿಯಾಗಿದೆ. ಇಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ಅವನು ತಟಸ್ಥನಾಗ್ತಾನೆ. ಇಲ್ಲಿ 2 ರಾಜಯೋಗಗಳಾಗ್ತವೆ. ಒಂದು ಗುರೋಬ್ಬೆ ಯೋಗ, ಇನ್ನೊಂದು ಬಂದ್ಬಿಟ್ಟು ಕುಬೇರ ಯೋಗ. ಬಹಳ ದೊಡ್ಡ ರಾಜಯೋಗ ಗುರುಬ್ಬೆ ಯೋಗ. ಗುರುವಿನ ಸ್ಥಾನವನ್ನು ಪಡ್ಕೊಳ್ತಾನೆ. ಕಾಲೇಜ್ನಲ್ಲಿ ಲೆಕ್ಚರರ್ ಆಗ್ಬೋದು, ಇಲ್ಲ ಇವನು ಪ್ರೊಫೆಸರ್ ಆಗ್ಬೋದು, ಇಲ್ಲ ಹೆಡ್ ಮಾಸ್ಟರ್ ಆಗ್ಬೋದು, ಇಲ್ಲ ಸ್ಪಿರಿಚುವಲಿ ಅವನು ಅಡ್ವೈಸರ್ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಬಿಕಮ್. ಒಬ್ಬ ಗುರೋಬ್ಬೆ ಯೋಗ ಇವನಿಗೆ ದಾನ ಧರ್ಮ ದೇವರಲ್ಲಿ ವಿಪರೀತ ಭಕ್ತಿಯನ್ನು ತುಂಬ್ಕೋತಾನೆ. ಆಮೇಲೆ 10ನೇ ಭಾವದ ಫಲವನ್ನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಬಟ್ 1ನೇ ಭಾವದ ಸ್ವಾಮಿ, 1ನೇ ಭಾವದ ಸ್ವಾಮಿ ಹಾಗೂ 10ರಲ್ಲಿ ಬಂದಿದ್ದಾನೆ. ಪ್ಲಸ್ 3ನೇ ಸ್ವಾಮಿ ಅವನು 10ರಲ್ಲಿ ಬಂದಿದ್ದಾನೆ. ಹಾಗಾಗಿ ಇಲ್ಲಿ 1 ಮತ್ತು 3ನೇ ಭಾವದ ಫಲ ಬಹಳ ಚೆನ್ನಾಗಿ ಪಡ್ಕೋತಾನೆ. ಏನದು? ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ, ಬಹಳ ಜವಾಬ್ದಾರಿತ ಮನುಷ್ಯ ಆಗಿರ್ತಾನೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತಾನೆ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತಾನೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತಾನೆ. ಅದು ಅಲ್ಲದೆ ಆಶೆ ಆಕಾಂಕ್ಷೆಗಳನ್ನು ಕ್ಷಣಾರ್ಧದಲ್ಲಿ ಈಡೇರಿಸ್ಕೋತಾನೆ, ಒಳ್ಳೆಯ ಇಮೇಜನ್ನು ಬೆಳೆಸ್ಕೋತಾನೆ, ಬುದ್ಧಿವಂತಿಕೆಯ ನಡೆಯನ್ನು ನಡಿತಾನೆ. ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಹೊಂದಿರ್ತಾನೆ, ಒಬ್ಬ ಒಳ್ಳೆ ಜವಾಬ್ದಾರಿತ ವ್ಯಕ್ತಿಯಾಗಿರ್ತಾನೆ. ಇದು 1ನೇ ಭಾವದ ಸ್ವಾಮಿ. ಆಲ್ರೆಡಿ ನಾನು ನಿಮ್ಗೆ 10ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ. ನೋಡಿ, ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತಾನೆ, ಬಹಳ ಧೈರ್ಯಶಾಲಿ ಪರಾಕ್ರಮಿಯಾಗಿರ್ತಾನೆ, ಆಟಗಳಲ್ಲಿ ರುಚಿಯನ್ನು ತೋರಿಸ್ತಾನೆ, ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ, ಬಹಳ ಹಾರ್ಡ್ ವರ್ಕರ್ ಆಗಿರ್ತಾನೆ, ಕಾಂಪಿಟೇಟಿವ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತಾನೆ. ಅದು ಅಲ್ಲದೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಲ್ಲದೆ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಾನೆ, ಒಳ್ಳೆ ಕಮ್ಯುನಿಕೇಷನ್ ಇರುತ್ತೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಬಹಳ ಪ್ರಯತ್ನಶೀಲರಾಗಿರ್ತಾನೆ, ಕೋರ್ಟು ಕಚೇರಿಯಲ್ಲಿ 100% ಗೆಲುವನ್ನು ಮಾಡ್ತಾನೆ, ತಿರುಗಾಟದಲ್ಲಿ ಲಾಭವನ್ನು ಪಡಿತಾನೆ. ಇದು 3ನೇ ಭಾವದ ಫಲ.
ಯಾರ ಜಾತಕದಲ್ಲಿ ಗುರೋಭ್ಯ ಯೋಗ ಹಾಗೂ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ, ಐಶ್ವರ್ಯ, ಎಲ್ಲ ಆಶೆಗಳನ್ನು ಈಡೇರಿಸುವ ಶಕ್ತಿ ಹಾಗೂ ಆರೋಗ್ಯ ಹಾಗೂ ಆಯುಷ್ಯವನ್ನು ಪಡ್ಕೊಂಡಿರ್ತಾನೆ. ಯೋಗ ಸುಧೆ ಹಾಗೂ ಯೋಗ ಚಂದ್ರಿಕೆಯನ್ನು ಈ ಜ್ಯೋತಿಷ್ಯ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಎರಡೂ ಯೋಗಗಳ ಬಗ್ಗೆ ಬಹಳ ಎತ್ತರಕ್ಕೆ ಬೆಳಿತಾನೆ, ಬಹಳ ಸುಖಮಯವಾದ ಜೀವನ ಸಾಗಿಸ್ತಾನೆ. ರಾಹು 12ನೇ ಮನೆಯಲ್ಲಿದ್ದಾನೆ. ಬುಧನ ಮನೆ, ಬುಧ ಅಸ್ತಂಗತ ಆಗಿದ್ದರಿಂದ ರಾಹುನಿಂದ ಸ್ವಲ್ಪ ತೊಂದರೆ, ರಾಹು ಕಾಲದಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸುವ ಚಾನ್ಸಸ್ ಮಾಡಿದೆ. ವಿಪರೀತ ಕಷ್ಟಗಳನ್ನು ಅನುಭವಿಸುವ ಚಾನ್ಸಸ್ ಇದೆ. ವಿಪರೀತ ಸಾಲವನ್ನು ಮಾಡ್ಕೋಬಹುದು, ವಿಪರೀತ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ವಿರೋಧಿಗಳು ಹುಟ್ಕೋಬಹುದು, ಆರೋಗ್ಯದ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರದೇ ಹೋಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದಗಳಿಗೆ ಗುರಿ ಆಗ್ಬೋದು, ಕೋರ್ಟ್ ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ಬೋದು, ತಂದೆಗೆ ಸ್ವಲ್ಪ ಏಳಿಗೆ ಕಡಿಮೆ ಆಗ್ಬೋದು. ಅದು ಅಲ್ಲದೆ ಕಷ್ಟ, ಅದು ಅಲ್ಲದೆ ಮನೆಯಿಂದ ದೂರ ಇದ್ದು ಇವನು ಸ್ಟಡೀಸ್ ಮುಗಿಸ್ಬೋದು. ಈ ಜಾತಕದಲ್ಲಿ ನಾನು ಒಂದೇ ನಿಮ್ಗೆ ಹೇಳೋದು ಏನಪ್ಪ ಅಂದರೆ, 7ನೇ ಮನೆ ಸ್ವಾಮಿ ಅಸ್ತಂಗತ 8ನೇ ಭಾವದಲ್ಲಿ ಆಗಿದ್ದಾನೆ. ಅವರ ದಾಂಪತ್ಯದ ತೊಂದರೆ ಅನುಭವಿಸ್ತಾನೆ. ಹೌದು, ದಾಂಪತ್ಯ ಒಂದು ಸರಿಯಾಗಿ ಆಗದೆ ಹೋಗ್ಬೋದು, ಸಿಗೋ ಹೆಂಡತಿ ಗುಣಗಳು ಚೆನ್ನಾಗಿ ಇರದೇ ಹೋಗ್ಬೋದು, ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಆಗ್ಬೋದು, ದಿನನಿತ್ಯ ಬರುವ ದುಡ್ಡಿಗೆ ಕಲ್ಲು ಹಾಕ್ಬೋದು, ಯಾವುದೇ ಪಾರ್ಟ್ನರ್ಶಿಪ್ಪು ನಡೆಯೋದೇ ಹೋಗ್ಬೋದು, ಸೆಕ್ಸುವಲ್ ಲೈಫ್ ಹಾಳಾಗ್ಬೋದು, ದಿನನಿತ್ಯದ ನಡವಳಿಕೆ ಅದು ಓಕೆ, ಯಾಕಂದರೆ 10ನೇ ಮನೆ ಶುಕ್ರ ಇದ್ದಾನೆ. ಸ್ವಂತ ಬಿಸ್ನೆಸ್ ಮಾಡಿದರೆ ಗ್ಯಾರಂಟಿ ಸಕ್ಸಸ್ ಅಲ್ಲ, ಹಾಳಾಗ್ತಾನೆ. ಪ್ರೊಫೆಷ್ನಲ್ ಏನಾದರೂ ಇದ್ದರೆ 100ಕ್ಕೆ 100 ಲಾಭ ಮಾಡ್ಕೊತಾನೆ. ದಯವಿಟ್ಟು ನಾನು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಬಹಳ ಮುಖ್ಯವಾಗಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಏನು ನಾನು ಹೇಳೋದು ಏನಪ್ಪ ಅಂದರೆ, ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟು. ನಾನು ನಾಗ ಪ್ರತಿಷ್ಠಾಪನೆ ಯಾಕೆ ಅಡ್ವೈಸ್ ಮಾಡ್ತೀನಿ ಅಂದರೆ, ರಾಹುಕೇತು ನೀವು ಒಂದೇ ಸಾರಿ ಶಾಂತಿ ಮಾಡಿದರೆ ನಡೆಯೋದಿಲ್ಲ. ಒಂದೇ ಸಾರಿ ಶಾಂತಿ ಮಾಡಿದರೆ ನಡೆಯೋದಿಲ್ಲ ನಾಗ ಪ್ರತಿಷ್ಠಾಪನೆ. ಹಾಗಾಗಿ ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಂಡಿದ್ದೇ ಕರೆ ಆದರೆ, ದಿನನಿತ್ಯ ಅರಿಶಿನ ಲೇಪನದಿಂದ ನೀವು ನಾಗರಾಜನನ್ನು ನೀವು ಪೂಜೆ ಮಾಡೋದ್ರಿಂದ 100ಕ್ಕೆ 100 ರಾಹುಕೇತು ಶಾಂತಿ ಆಗ್ತಾರೆ. ಅವರು ಯಾವಾಗ ಸ್ಥಾನವನ್ನು ಪಲ್ಲಟ ಮಾಡ್ಕೊಂಡಿರ್ತಾರೋ ಆವಾಗ ಅವರು ತೊಂದರೆ ಈಡ್ ಮಾಡೇ ಮಾಡ್ತಾರೆ. ಬನ್ನಿ ನೋಡೋಣ. ಶನಿ ಸೀದಾ ಚಂದ್ರನ್ ನೋಡ್ತಾನೆ, ಅದಾದ್ಮೇಲೆ ಸೀದಾ 8ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ 10ನೇ ಭಾವ ನೋಡ್ತಾನೆ. ಹಾಗಾಗಿ ಹೇಳಿದ್ದು ನಾನು ಡಾಕ್ಟರ್ ಆಗೋ ಚಾನ್ಸ್ ಭಾಳಿದೆ, ಇಲ್ಲ ಟೀಚರ್ ಆಗೋ ಚಾನ್ಸಸ್ ಭಾಳಿದೆ. 10ನೇ ಮನೆಯಲ್ಲಿ ಶನಿ ನೋಡಿ, ನೋ ಪ್ರಾಬ್ಲಮ್, ಬಹಳ ಚೆನ್ನಾಗಿದೆ ಜಾತಕ. ನಾನು ಹೇಳೋದಿಷ್ಟೇ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಬುಧ ಮತ್ತು ಕುಜ ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾಕಂದರೆ ಅನ್ನೆಸೆಸರಿ ತೊಂದರೆಗೀಡಾಗೋದು ಒಳ್ಳೆಯದಲ್ಲ. ಬನ್ನಿ, ನವಮಾಂಶ. ಇಲ್ಲೇ ನಾವು 1, 5 ಮತ್ತು 7, 9 ಮಾತ್ರ ನೋಡಬೇಕು. 1ನೇ ಭಾವದ ಸ್ವಾಮಿ 7ನೇ ಮನೆಯಲ್ಲಿದ್ದರೆ, 5ನೇ ಭಾವದ ಸ್ವಾಮಿ 3ರಲ್ಲಿ ರಾಹು ಪೀಡಿತನಾಗಿದ್ದಾನೆ, 7ನೇ ಭಾವದ ಸ್ವಾಮಿ ಸೂರ್ಯ 6ರಲ್ಲಿ ಹೋಗಿದ್ದಾನೆ, 9ನೇ ಭಾವದ ಸ್ವಾಮಿ
9ನೇ ಭಾವದ ಸ್ವಾಮಿ ಯಾರು ಶುಕ್ರ ಅಷ್ಟಮದಲ್ಲಿ ನೀಚನಾಗಿದ್ದಾನೆ. ನಾನು ಏನು ಹೇಳಿದೆ, ದಾಂಪತ್ಯದ ಪ್ರಾಬ್ಲಮ್ ಆಗೇ ಆಗುತ್ತೆ. ಹೌದು, ದಾಂಪತ್ಯ ನಡೆಯೋದಿಲ್ಲ. ಕುಂಭ ವಿವಾಹ ಮಾಡಿ ಮದುವೆ ಆಗಬೇಕು. ಹೌದು, ಕುಂಭ ವಿವಾಹ ಮಾಡಿ ಮದುವೆ ಮಾಡ್ಕೊಳ್ಳಿ. ಲವ್ ಮ್ಯಾರೇಜು ಅದು ಇದಂತ ಹೋದರೆ ತೊಂದರೆಗೀಡಾಗ್ತೀರಾ ಮಿಸ್ಟರ್ ಶರತ್. ಬನ್ನಿ ಎಜುಕೇಶನ್ ಏನಿದೆ ನೋಡೋಣ. ಐದನೇ ಮನೆಯಲ್ಲಿ ಸೂರ್ಯ, 6ನೇ ಮನೆಯಲ್ಲಿ ಚಂದ್ರ ವಿಪರೀತ ರಾಜಯೋಗ ಹಾಗೂ ಗುರು. ವಿಪರೀತ ರಾಜಯೋಗದಲ್ಲಿ ಗಜಕೇಶರಿ ಯೋಗ ಇದೆ. ನಾನು ಹೇಳಿದ್ದು ನಿಜ ಆಯ್ತು ನೋಡಿ. 100ಕ್ಕೆ 100 ಮೆಡಿಕಲ್ ಲೈನ್ ಟ್ರೈ ಮಾಡಿದರೆ 100% ಡಾಕ್ಟರ್ ಆಗ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಮೆಡಿಕಲ್ಲು ಇಲ್ಲ ಅಂದರೆ ಯೂನಿವರ್ಸಿಟಿ ಲೆಕ್ಚರ್, ಇವೆರಡರಲ್ಲೂ ಒಂದು. ಇದು ಕಟ್ಟಿಟ್ಟ ಗೊತ್ತಿ ನಿಮಗೆ. ಕೆಲಸ, ಚಂದ್ರ ಹಾಗೂ ಸೂರ್ಯ ನೋಡಿ, ಡಾಕ್ಟರ್ ಆಗೋ ಎಲ್ಲ ಚಾನ್ಸಸ್ ಇದೆ. ದಯವಿಟ್ಟು ಈ ಮಗನಿಗೆ ಒಳ್ಳೆ ದಾರಿಯನ್ನು ತೋರಿಸಿ, ಒಳ್ಳೆ ಕೋಚಿಂಗನ್ನು ಕೊಡಿಸಿ, 100ಕ್ಕೆ 100 ಲಾಭ ಪಡ್ಕೋತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ ಕೊನೆಯ ಹಂತ. ಸದ್ಯ ರಾಹು ದಶೆ ಒಳ್ಳೆಯದಲ್ಲ ರೀ. ನಮಗೆ ಮಾತು ಕೇಳಿ, ಆಗ ಪ್ರತಿಷ್ಠಾಪನೆ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೋಬೇಕು. ಆಗ ಪ್ರತಿಷ್ಠಾಪನೆ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೋಬೇಕು. ಅದು ಅಲ್ಲದೆ ಪ್ಲಸ್ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕುಂಭ ಯೋಗ ಆಗಲೇಬೇಕು. ಇವನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾಗಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.